ವೀಕ್ಷಕರೇ ಸ್ವಾಗತ. ಇತ್ತೀಚೆಗೆ ನಾವು ಹಳ್ಳಿಗಳಲ್ಲಿ ಮಾತ್ರ ನೋಡ್ತಾ ಇದ್ದೀವಿ ಏನು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿಯನ್ನು ಮಾಡ್ಕೊಂಡು ತಿನ್ನುವಂಥದ್ದು. ಅದರ ರುಚಿನೇ ಬೇರೆ. ಕೈಯಲ್ಲಿ ಈ ರೀತಿ ತಟ್ಟಿ ಈ ಹಂಚಿನ ಮೇಲೆ ಬೇಯಿಸ್ಕೊಂಡು ಚಟ್ನಿ ಜೊತೆ ತಿಂತಾ ಹೋದರೆ ಎಷ್ಟು ರುಚಿಯಾಗಿರುತ್ತೆ. ಯಾವ 5 ಸ್ಟಾರ್ ಹೋಟೆಲಲ್ಲೂ ಸಹ ಈ ರೀತಿಯ ರುಚಿಯಾದ ಅಕ್ಕಿ ರೊಟ್ಟಿ ಅಥವಾ ಕಾಯಿ ಚಟ್ನಿ ಸಿಗುವಂಥದ್ದು ಕಡಿಮೆನೇ, ಎಲ್ಲೂ ಸಹ ಸಿಗೋದಿಲ್ಲ. ಒಂದು ಸಲ ನೀವು ಮನೆಯಲ್ಲಿ ಮಾಡಿ ನೋಡಿ ಈ ರೀತಿಯ ಅಕ್ಕಿ ರೊಟ್ಟಿ, ಅದು ಕೈಯಲ್ಲಿ ತಟ್ಟಿ ಅದಕ್ಕೆ ಹಂಚಿನ ಮೇಲೆ ಹಾಕಿ ಬೇಯಿಸಿ ಅದ್ರ ಜೊತೆ ಕಾಯಿ ಚಟ್ನಿಯನ್ನು ತಿಂತಾ ಹೋದರೆ ಅಂತಹ ರುಚಿ ಎಲ್ಲೂ ಸಿಗೋದಿಲ್ಲ. ಇದೆಲ್ಲ ಇತ್ತೀಚೆಗೆ ನಾವು ನೋಡೋದೇ ಇಲ್ಲ ಎಲ್ಲೂ. ಈವನ್ ಹಳ್ಳಿಗಳಲ್ಲೂ ಸಹ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಆದರೆ ನಮ್ಮ ಅಜ್ಜಿ ಅಥವಾ ಹಳೆ ಕಾಲದವ್ರು ಏನಿದ್ದಾರೆ ಅವ್ರು ಈಗಲೂ ಸಹ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವಾಗೆಲ್ಲ ಸಂಡೇ ಆಯಿತು ಅಂತಂದರೆ ಬಿರಿಯಾನಿ ಮೇಲೆ, ಚಿಕನ್ ಫ್ರೈ ಮೇಲೆ, ಫಿಶ್ ಫ್ರೈ ಮೇಲೆ ಎಲ್ಲ ಡಿಪೆಂಡ್ ಆಗಿಬಿಡ್ತಾರೆ. ಬಟ್ ಆದರೆ ಇದರ ರುಚಿಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ವೀಕ್ಷಕರೇ, ಯಾರೆಲ್ಲ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡು ತಿಂತೀರೋ, ಯಾರಿಗೆಲ್ಲ ಇಷ್ಟನೋ ಅವರೆಲ್ಲ ಒಂದು ಮಿಸ್ ಮಾಡದೆ ಒಂದು ಕಮೆಂಟನ್ನು ಮಾಡಿ. ಧನ್ಯವಾದಗಳು.